ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋ ತರಗತಿಗೆ ತಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಹೆಸರು CM ಜ್ಯೋತಿ. ಶ್ರೀ ರುದ್ರೇಶ್ವರ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆ ಎಂಬ ಘಟಕವನ್ನು ಪ್ರಾರಂಭಿಸಿದ್ವಿ. ಈ ಒಂದು ಅಧ್ಯಾಯದಲ್ಲಿ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತಹ ತ್ರಿಕೋನಮಿತಿಯ ಅನುಪಾತಗಳನ್ನ ಯಾವ ರೀತಿ ಬರೆಯೋದು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಆ ತ್ರಿಕೋನಮಿತಿಯ ಅನುಪಾತಗಳು ಯಾವ್ಯಾವಪ್ಪ ಅಂದ್ರೆ ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೋಸಿಕ್ಯಾಂಟ್ ಎ, ಸೀಕ್ಯಾಂಟ್ ಎ ಮತ್ತು ಕಾಟ್ ಎ ಅಂತ ಹೇಳ್ಬಿಟ್ಟು ನಾವು 6 ಅನುಪಾತಗಳನ್ನ ನೋಡಬಹುದು. ಆ ಅನುಪಾತಗಳನ್ನು ಯಾವ ರೀತಿ ಬರೆಯುವ ವಿಧಾನ ಹೇಗೆ ಅನ್ನೋದನ್ನ ನೀವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಅದೇ ರೀತಿ ಯಾವುದಾದರೂ ಒಂದು ತ್ರಿಕೋನಮಿತಿಯ ಅನುಪಾತವನ್ನು ಕೊಟ್ಟಾಗ ಉಳಿದಿರ್ತಕ್ಕಂತಹ ತ್ರಿಕೋನಮಿತಿಯ ಅನುಪಾತಗಳನ್ನ ಯಾವ ರೀತಿ ಬರೆಯೋದು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ತಿಳ್ಕೊಂಡಿದ್ದೀರಾ. ಇನ್ನು ಅದರ ಮೇಲೆ ಇರ್ತಕ್ಕಂತಹ ಹೆಚ್ಚಿನ ಸಮಸ್ಯೆಯನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಒಂದು ಉದಾಹರಣೆ ಲೆಕ್ಕವನ್ನ ಗಮನಿಸೋದಾದ್ರೆ, ಉದಾಹರಣೆ 1, tan A equals tan A equals 4/3 ಆದರೆ ಕೋನ ಎಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ. ಒಂದು ರೇಖಾಚಿತ್ರವನ್ನ ಕೊಡಲಾಗಿದೆ. ಕೋನ ಇಲ್ಲಿ ಬಾಹುವಿನ ಉದ್ದದ ಅಳತೆಯನ್ನು ನೀಡಲಾಗಿದೆ. BC 4K ಅಂತ ನೀಡಲಾಗಿದೆ. ಅದೇ ರೀತಿ ABಯ ಉದ್ದ 3K ಆಗಿದೆ. K ಅಂತಕ್ಕಂಥದ್ದು ಒಂದು ಇಲ್ಲಿ ಧನ ಸಂಖ್ಯೆಯನ್ನ ಸೂಚಿಸುತ್ತೆ. ಈಗ ನಾವು ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಈ ವಿಕರ್ಣದ ಅಳತೆಯನ್ನ ಕಂಡುಹಿಡ್ಕೋಬೇಕು. ಏಕೆಂದ್ರೆ ಇಲ್ಲಿ ಬಿಗೆ ಅಭಿಮುಖವಾದ ಬಾಹು ಎಸಿನ ವಿಕರ್ಣ ಅಂತ ಕರಿತೀವಿ. ಆ ವಿಕರ್ಣದ ಅಳತೆನ ನಮಗೆ ಕೊಟ್ಟಿಲ್ಲ. ನಾವು ತ್ರಿಕೋನಮಿತಿಯ ಅನುಪಾತಗಳನ್ನ ಬರೀಬೇಕಾದ್ರೆ ನಮಗೆ ಈ ವಿಕರ್ಣದ ಉದ್ದ ಎಷ್ಟು ಅಂತ ನಮಗೆ ಗೊತ್ತಿರಬೇಕು. ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ನಮಗೆ ಟ್ಯಾನ್ ಎ ನ ಬೆಲೆ ಕೊಟ್ಟಿದ್ದಾರೆ. ಟ್ಯಾನ್ ಎ ಇಸ್ ಈಕ್ವಲ್ ಟು 4/3 ಆದರೆ ಕೋನ ಎ ಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ಲ? ಇಲ್ಲಿ ಟ್ಯಾನ್ ಎ ಬೆಲೆ 4/3 ಅಂದ್ರೆ ಕೋನ ಎ ಗೆ ಸಂಬಂಧಿಸಿದಂತೆ ನಾವು ಬೆಲೆಗಳನ್ನ ತಗೊಳ್ಳೋದಾದ್ರೆ ಕೋನ ಎ ಗೆ ಅಭಿಮುಖ ಬಾಹು 4, ಪಾರ್ಶ್ವ ಬಾಹು 3. ಅದರಿಂದ ಟ್ಯಾನ್ ಎ ಇಸ್ ಈಕ್ವಲ್ ಟು 4/3 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನಾವು ಉಳಿದ ತ್ರಿಕೋನಮಿತಿಯ ಅನುಪಾತ ಕಂಡುಹಿಡಿಯಲಿಕ್ಕೆ ನಾವು AC ಬಾಹುವಿನ ಉದ್ದವನ್ನ ಮೊದಲು ಕಂಡುಹಿಡ್ಕೋಬೇಕು. ಇದು ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಾವು ಪೈಥಾಗೊರಸನ ಪ್ರಮೇಯದ ಸಹಾಯದಿಂದ ನಾವು AC ಬಾಹುವಿನ ಉದ್ದವನ್ನ ಕಂಡುಹಿಡ್ಕೊಳ್ಳೋಣ. ಪೈಥಾಗೊರಸನ ಪ್ರಮೇಯ ಏನ್ ಹೇಳುತ್ತಪ್ಪ ಅಂದ್ರೆ, ಗಮನಿಸಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ
ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತೆ, ಸಮನಾಗಿರುತ್ತೆ ಅಂತ ಹೇಳುತ್ತೆ. ಅದರಿಂದ ಇಲ್ಲಿ ವಿಕರ್ಣ ಯಾವುದು, ಎಸಿ. ಯಾವ ಪ್ರಮೇಯದ ಪ್ರಕಾರ, ಪೈಥಾಗರಸನ ಪ್ರಮೇಯದ ಪ್ರಕಾರ ಏನಾಗುತ್ತೆ, ಎಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹು ಅಂದ್ರೆ ಎಬಿ ಸ್ಕ್ವಯರ್ ಪ್ಲಸ್ ಬಿಸಿ ಸ್ಕ್ವಯರ್. ದಟ್ ಈಕ್ವಲ್ಸ್ ಎಬಿ ಉದ್ದ ಎಷ್ಟು ಕೊಟ್ಟಿದ್ದಾರೆ ನಮಗೆ, 3k ಹೋಲ್ ಸ್ಕ್ವಯರ್ ಪ್ಲಸ್ ಬಿಸಿ ಉದ್ದ ಎಷ್ಟು ಕೊಟ್ಟಿದ್ದಾರೆ, 4k ಹೋಲ್ ಸ್ಕ್ವಯರ್. ದಟ್ ಈಕ್ವಲ್ಸ್ ಇದರ ವರ್ಗವನ್ನು ಮಾಡಿ 3ರ ವರ್ಗ 9k ಸ್ಕ್ವಯರ್ ಪ್ಲಸ್ 4ರ ವರ್ಗ 16k ಸ್ಕ್ವಯರ್. ಎಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು 9k ಸ್ಕ್ವಯರ್ ಪ್ಲಸ್ 16k ಸ್ಕ್ವಯರ್. 16k ಸ್ಕ್ವಯರ್ಗೆ 9k ಸ್ಕ್ವಯರ್ ಅನ್ನ ಕೂಡಿಸಿದ್ರೆ 25k ಸ್ಕ್ವಯರ್ ನಮಗೆ ದೊರೆಯಿತು. ಇದು ಎಸಿ ಸ್ಕ್ವಯರ್ ಬೆಲೆ. ನಮಗೆ ಬೇಕಾಗಿರೋದು ಎಸಿ. therefore ಎಸಿ ಇಸ್ ಈಕ್ವಲ್ ಟು ರೂಟ್ 25k ಸ್ಕ್ವಯರ್. ರೂಟ್ 25k ಸ್ಕ್ವಯರ್ ನ ವರ್ಗಮೂಲ ಎಷ್ಟು ಬರುತ್ತೆ ನಮಗೆ, 5k. therefore ವಿಕರ್ಣ ಎಸಿಯ ಉದ್ದ ಎಷ್ಟು k ಬಂತು ನಮಗೆ, 5k ದೊರೆಯಿತು. ಈಗ ನಾವು ತ್ರಿಕೋನಮಿತಿಯ ಉಳಿದಂತಹ ಅನುಪಾತಗಳು ಯಾವ ರೀತಿ ಬರ್ತವೆ ಅನ್ನೋದನ್ನ ಸುಲಭವಾಗಿ ನಾವು ಬರ್ಕೋಬಹುದು. ನಾವು ಸೈನ್ ಎ ಬೆಲೆಯನ್ನ ಕಂಡುಹಿಡಿಯೋಣ. ಸೈನ್ ಎ ನ ಅನುಪಾತ. ಸೈನ್ ಎ ನ ಅನುಪಾತ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಅಂದ್ರೆ ಯಾವುದು, ಬಿಸಿ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಯಾವುದು, ಎಸಿ ಬಾಹು. ಬಿಸಿ ಬಾಹುವಿನ ಉದ್ದ ಎಷ್ಟಿದೆ, 4k ಅಂದ್ರೆ 4 ಅಂತ ತಗೊಳ್ಳೋಣ. ಎಸಿ ಬಾಹುವಿನ ಉದ್ದ ಎಷ್ಟಿದೆ, 5. ಹಾಗಾದ್ರೆ ಸೈನ್ ಎ ನ ಬೆಲೆಯು ಎಷ್ಟು ಬರುತ್ತೆ, 4/5 ದೊರೆಯುತ್ತೆ. ಅದೇ ರೀತಿ ಕಾಸ್ ಎ ಬೆಲೆನ ಕಂಡುಹಿಡ್ಕೊಳ್ಳೋಣ. ಕಾಸ್ ಎ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ಪಾರ್ಶ್ವಬಾಹು ಯಾವುದು, ಎಬಿ ಪಾರ್ಶ್ವಬಾಹು ಆಗಿದೆ. ಡಿವೈಡೆಡ್ ಬೈ ವಿಕರ್ಣ ಯಾವುದು, ಎಸಿ. ದಟ್ ಈಕ್ವಲ್ಸ್ ಎಬಿ ಯ ಉದ್ದ ಎಷ್ಟು ಮಾನ ಇದೆ, 3 ಡಿವೈಡೆಡ್ ಬೈ ಎಸಿ ಯ ಬೆಲೆ ಎಷ್ಟಿದೆ, 5. ಆದ್ದರಿಂದ ಕಾಸ್ ಎ ನ ಬೆಲೆಯು 3/5. ಟ್ಯಾನ್ ನಮಗೆ ಆಲ್ರೆಡಿ ಗೊತ್ತೇ ಇದೆ, ಕೊಟ್ಟಿದ್ದಾರೆ ಅವರು. ಟ್ಯಾನ್ ಎ ನ ಬೆಲೆ ಎಷ್ಟಿದೆ, 4/3 ಅಂತ ಹೇಳಿ ಕೊಟ್ಟಿದ್ದಾರೆ. ಈ 3 ಅನುಪಾತಗಳು ಗೊತ್ತಿದ್ರೆ ಉಳಿದಿರ್ತಕ್ಕಂತಹ 3 ಅನುಪಾತಗಳನ್ನ ನಾವು ಬರೆಯೋದು ತುಂಬಾ ಸುಲಭ. ಯಾಕೆಂದ್ರೆ ಇವುಗಳ ವಿಲೋಮ ಅನುಪಾತವು ಆಗಿರ್ತವೆ. ಯಾಕೆಂದ್ರೆ ನೋಡಿ, ಸೈನ್ ಎ ನ ವಿಲೋಮ ಯಾವುದು, ಕೋಸಿಕ್ಯಾಂಟ್ ಎ. ಆದ್ರಿಂದ ನಾವು ಕೋಸಿಕ್ಯಾಂಟ್ ಎ ಅನ್ನ ಯಾವುದರ ವಿಲೋಮ ಅಂತ ಕರಿಬಹುದು, ಸೈನ್ ಎ ನ ವಿಲೋಮ ಅಂತ ಕರಿಬಹುದು. ಹಾಗಾದ್ರೆ ಮುಂದಿನ ಅನುಪಾತ ಕೋಸಿಕ್ಯಾಂಟ್ ಎ ಯು ಯಾವುದರ ವಿಲೋಮ ಆಗಿರುತ್ತೆ, ಸೈನ್ ಎ ನ ವಿಲೋಮ ಆಗಿರೋದ್ರಿಂದ ಇದರ ಬೆಲೆ ನಮಗೆ ಎಷ್ಟು ಬರುತ್ತೆ, 5/4 ಬರುತ್ತೆ. ಅದೇ ರೀತಿ ಕಾಸ್ ಎ ನ ವಿಲೋಮ ಯಾವುದು, ಸೀಕ್ಯಾಂಟ್ ಎ. ಸೀಕ್ಯಾಂಟ್ ಎ ಯು ಅದು ವಿರುದ್ಧ ಆಗಿರುತ್ತೆ. ಯಾವುದರ ವಿಲೋಮ ಆಗಿರುತ್ತೆ, ಸೀಕ್ಯಾಂಟ್ ಕಾಸ್ ಎ ನ ವಿಲೋಮ. ದಟ್ ಈಕ್ವಲ್ಸ್ ವಿಲೋಮ ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ ಬೆಲೆ, 5/3. ಅದೇ ರೀತಿ ಕಾಟ್ ಎ. ಕಾಟ್ ಎ ಯು ಯಾವುದರ ವಿಲೋಮ ಆಗಿರುತ್ತೆ, ಟ್ಯಾನ್ ಎ ನ ವಿಲೋಮ ಆಗಿರುತ್ತೆ. therefore ಕಾಟ್ ಎ ನ ಬೆಲೆಯು ಟ್ಯಾನ್ ಎ ನ ವ್ಯತ್ಕ್ರಮ ಮಾಡ್ಬೇಕು ನಾವು. ಅವಾಗ ಎಷ್ಟು ಬರುತ್ತೆ, 3/4. ನೋಡಿ, ನಮಗೆ 3 ತ್ರಿಕೋನಮಿತಿಯ ಅನುಪಾತಗಳು ಗೊತ್ತಾದ್ರೆ ಉಳಿದ 3 ತ್ರಿಕೋನಮಿತಿಯ ಅನುಪಾತಗಳನ್ನ ಅವುಗಳ ವಿಲೋಮವನ್ನು ತೆಗೆದುಕೊಂಡು ಸುಲಭವಾಗಿ ಬೆಲೆಯನ್ನ ಬರಿಬಹುದು. ಅರ್ಥ ಸಮಸ್ಯೆಯನ್ನು ಇಡ್ತೀನಿ, ನೀವು ಮನೆಯಲ್ಲಿ ಬಿಡಿಸಿ ಲೆಕ್ಕಗಳನ್ನು. ಸೈನ್ ಎ ಈಸ್ ಈಕ್ವಲ್ ಟು 3/4 ಆದರೆ
ಮತ್ತು tan A ಬೆಲೆ ಲೆಕ್ಕಿಸಿ. ಎರಡನೇ ಸಮಸ್ಯೆ, ಚಿತ್ರದಲ್ಲಿ tan P ಮೈನಸ್ cot R ಕಂಡುಹಿಡಿಯಿರಿ. ಚಿತ್ರ ಈ ರೀತಿಯಾಗಿರುತ್ತೆ. P Q R ಇಲ್ಲಿ 12 ಸೆಂಟಿಮೀಟರ್ ಇದೆ. PR 13 ಸೆಂಟಿಮೀಟರ್ ಇದೆ. ನೋಡಿ, ಈ ಚಿತ್ರದಲ್ಲಿ tan P ಮತ್ತು cot R ಗಳನ್ನ ಕಂಡುಹಿಡಿದು ಅವೆರಡು ಬೆಲೆಯನ್ನ ನಾವು ಕಳ್ಕೋಬೇಕಾಗತ್ತೆ. ಕೊಟ್ಟಿರ್ತಕ್ಕಂಥ ಲಂಬಕೋನ ತ್ರಿಭುಜದಲ್ಲಿ ನೀವೇನ್ ಮಾಡಿ, ಮೊದಲು QR ಬಾಹುವಿನ ಉದ್ದ ಎಷ್ಟು ಅಂತ ಹೇಳಿ ಕಂಡುಹಿಡ್ಕೋಬೇಕಾಗತ್ತೆ. ಮೊದಲು ಕಂಡುಹಿಡ್ಕೊಂಡು tan P ಅಂದ್ರೆ ಟ್ಯಾನ್ ಬೆಲೆನ ವಿತ್ ರೆಸ್ಪೆಕ್ಟ್ ಟು P ಗೆ ಆಧಾರವಾಗಿ ಇಟ್ಕೊಂಡು ಅದ್ರ ಬೆಲೆನ ಕಂಡುಹಿಡ್ಕೊಂಡು, ನೆಕ್ಸ್ಟ್ ಕಾಟ್ R ಅಂದ್ರೆ R ನ ನೀವು ಲಘುಕೋನ ಅಂತ ತಗೊಂಡು ಕಾಟ್ R ನ ಬೆಲೆನ ಕಂಡುಹಿಡಿದು ಆ ಎರಡು ಬೆಲೆಗಳ ವ್ಯತ್ಯಾಸವನ್ನ ನೀವು ಮನೆಯಲ್ಲಿ ಕಂಡುಹಿಡಿಬೇಕಾಗತ್ತೆ. ಮುಂದಿನ ಉದಾಹರಣೆ, 15 ಕಾಟ್ A 15 cot A equals 8 ಆದರೆ sin A ಮತ್ತು secant A ಕಂಡುಹಿಡಿಯಿರಿ. ಇಲ್ಲಿ 15 ಕಾಟ್ ಎ ಬೆಲೆ 8 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಆದ್ರಿಂದ ನಾವು ಮೊದಲು ಕಾಟ್ ಎ ನ ಬೆಲೆನ ಕಂಡುಹಿಡ್ಕೊಳ್ಳೋಣ. ನಮಗೆ ಕಾಟ್ ಮಾತ್ರ ಬೇಕಾಗಿರೋದ್ರಿಂದ ಕಾಟ್ ಎ ನ ಬೆಲೆ ಎಷ್ಟಾಗತ್ತೆ, 8 ಡಿವೈಡೆಡ್ ಬೈ 15. ಎರಡು ಕಡೆ 15 ಬಾಕ್ಸ್ರೆ 15 15 ಕ್ಯಾನ್ಸಲ್ ಆಗುತ್ತೆ. ಈ ಕಡೆ 8 ಡಿವೈಡೆಡ್ ಬೈ 15 ದೊರೆಯುತ್ತೆ. ಈಗ ಕಾಟ್ ಎ ಗೆ ಸಂಬಂಧಿಸಿದಂತೆ ನಾವು ಒಂದು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡ್ಕೊಳ್ಳೋಣ. ಇದು 90 ಡಿಗ್ರಿ. ಎ ಅಂತ ಕೊಟ್ಟಿರೋದ್ರಿಂದ ಎಯು ಲಘುಕೋನ ಆಗಿರ್ಲಿ. ಕಾಟ್ ಎ ಅಂತ ನಮಗೆ ಗೊತ್ತಿದೆ. ಕಾಟ್ ಎ ಅಂತಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಇಲ್ಲಿ ಪಾರ್ಶ್ವ ಬಾಹು ಯಾವುದು, ಇಲ್ಲಿ ಎಗೆ ಇದು ಏನಾಗಿರುತ್ತೆ, ಎಂತ ಬಾಹು ಆಗಿರುತ್ತೆ, BC ಅಭಿಮುಖ ಬಾಹು ಆಗಿರುತ್ತೆ. ನೆಕ್ಸ್ಟ್ AB ಏನಾಗಿರುತ್ತೆ, ಪಾರ್ಶ್ವ ಬಾಹು ಆಗಿರುತ್ತೆ. AC ನ ನಾವೇನಂತ ಕರಿತೀವಿ, ವಿಕರ್ಣ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಪಾರ್ಶ್ವ ಬಾಹು ಅಂದ್ರೆ ಎಷ್ಟು, ಯಾವ್ದಿದೆ, AB ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂದ್ರೆ ಯಾವುದು, CB. ಇಲ್ಲಿ ಕೊಟ್ಟಿದ್ದಾರೆ ಕಾಟ್ ಎ ನ ಬೆಲೆ ಎಷ್ಟು, 8. 8 ಅಂದ್ರೆ AB ಬೆಲೆ 8, CB ಬೆಲೆ ಎಷ್ಟು, 15 ಅಂತ. ನೋಡಿ, ಇಲ್ಲಿ AB ಬೆಲೆ ಎಷ್ಟಾಗತ್ತೆ, ನಮಗೆ 8 ಆಗತ್ತೆ. ಅದೇ ರೀತಿ
ಅಭಿಮುಖ ಬಾಹು ಆದಂತಹ ಸಿಬಿಯ ಬೆಲೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ? 15. ಅಲ್ಲಿ ಕೊಟ್ಟಿರ್ತಕ್ಕಂಥ ಮಾನ ಎಷ್ಟಿರುತ್ತೆ? ಅಷ್ಟು ಆಗುತ್ತೆ, 15 ಆಗಿರುತ್ತೆ. ಹಾಗಾದ್ರೆ ವಿಕರ್ಣದ ಬೆಲೆ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಸೈನ್ ಎ ಬೆಲೆನ ಕಂಡುಹಿಡಬೇಕು ಅಂದ್ರೆ ನಮಗೆ ವಿಕರ್ಣ ಬಾಹುವಿನ ಉದ್ದ ಬೇಕೇ ಬೇಕು. ಆದ್ರಿಂದ ನಾವು ವಿಕರ್ಣದ ಅಳತೆಯನ್ನ ಪೈಥಾಗೊರಸನ ಪ್ರಮೇಯವನ್ನು ಉಪಯೋಗಿಸಿ ಕಂಡುಹಿಡ್ಕೊಳ್ಳೋಣ. ಪೈಥಾಗೊರಸನ ಪ್ರಮೇಯದ ಪ್ರಕಾರ AC square is equal to AB square plus BC square. AC square equals AB ಯ ಉದ್ದ ಎಷ್ಟಿದೆ? 8 whole square plus BC ಯ ಉದ್ದ 15 whole square. 8ರ ವರ್ಗ 8 8 64, 15ರ ವರ್ಗ 15 225. ಇವೆರಡರ ಮೊತ್ತ ಕಂಡುಹಿಡ್ಕೊಳ್ಳೋಣ. 5ಕ್ಕೆ 4 ಕೂಡಿಸಿದ್ರೆ 9, 2ಕ್ಕೆ 6 ಕೂಡಿಸಿದ್ರೆ 8, ನೆಕ್ಸ್ಟ್ 2. ಸೊ AC ಸ್ಕ್ವಯರ್ ಇಸ್ ಈಕ್ವಲ್ ಟು 289. ನಮಗೆ ಬೇಕಾಗಿರೋ ಉದ್ದ ಯಾವುದು? AC. AC ಇಸ್ ಈಕ್ವಲ್ ಟು ರೂಟ್ 289. ರೂಟ್ 281ರ ವರ್ಗಮೂಲವನ್ನು ತೆಗೆಯೋಣ. 209ರ ವರ್ಗಮೂಲ 17. ಸೊ AC ಇಸ್ ಈಕ್ವಲ್ ಟು 17. ಹಾಗಾದ್ರೆ ವಿಕರ್ಣದ ಉದ್ದ ಎಷ್ಟು ಬಂತು? ನಮಗೆ 17 ಬಂತು. ಈಗ ನಾವು ಸೈನ್ ಎ ಮತ್ತು ಸೀಕೆಂಡ್ ಎ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಸೈನ್ ಎ ಅಂದರೆ ಅನುಪಾತ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಆಗತ್ತೆ. ಅಭಿಮುಖ ಬಾಹು ಅಂದ್ರೆ ಯಾವುದು? BC ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಯಾವ ಬಾಹು ಆಗತ್ತೆ? AC. ದಟ್ ಈಕ್ವಲ್ಸ್ BC. BC ಯ ಉದ್ದ ಎಷ್ಟಿದೆ? 15 ಡಿವೈಡೆಡ್ ಬೈ AC ಯ ಉದ್ದ 17. ಹಾಗಾದ್ರೆ ಸೈನ್ ಎ ಬೆಲೆ 15 ಡಿವೈಡೆಡ್ ಬೈ 17. ಎ ಬೆಲೆನ ಕಂಡುಹಿಡ್ಕೊಳ್ಳೋಣ. ಸೆಕೆಂಡ್ ಎ ಈಸ್ ಈಕ್ವಲ್ ಟು ಅದರ ಅನುಪಾತ ಏನ್ ಹೇಳುತ್ತೆ? ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ವಿಕರ್ಣ ಅಂದ್ರೆ ಯಾವ ಬಾಹುವಿನ ಉದ್ದ? AC ಬಾಹುವಿನ ಉದ್ದ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಯಾವ ಬಾಹು ಬರುತ್ತೆ? AB ಬಾಹು ದೊರೆಯುತ್ತೆ. AC ನ ಅಳತೆ ಎಷ್ಟಿದೆ? 17 ಡಿವೈಡೆಡ್ ಬೈ AB ಅಳತೆ ಎಷ್ಟಿದೆ? 8. ಆದ್ರಿಂದ ಸೆಕೆಂಡ್ ಎ ನ ಬೆಲೆಯು 17 ಡಿವೈಡೆಡ್ ಬೈ 8 ದೊರೆಯುತ್ತೆ. ಈ ರೀತಿ ನಾವು ಸುಲಭವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೈನ್ ಎ ಮತ್ತು ಸೆಕೆಂಡ್ ಎ ಬೆಲೆಗಳನ್ನ ಬರಿಬಹುದು. ಗೃಹ ಕೆಲಸಕ್ಕೆ ಇದೇ ರೀತಿಯ ಒಂದು ಸಮಸ್ಯೆನ ನೀಡ್ತೀನಿ. ಸೆಕೆಂಡ್ ಥೀಟಾ is equal to 13 divided by 12 ಆದರೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡು ಹಿಡಿಯಿರಿ. ಇಲ್ಲಿ ನಮಗೆ ಸೀಕೆಂಟ್ ಥೀಟಾದ ಬೆಲೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ಎರಡು ಬಾಹುವಿನ ಬೆಲೆ ಗೊತ್ತಿದೆ. ಮೂರನೇ ಬಾಹುವಿನ ಬೆಲೆನ ಕಂಡು ಹಿಡಿದು ಉಳಿದಿರ್ತಕ್ಕಂತಹ 5 ತ್ರಿಕೋನಮಿತಿಯ ಅನುಪಾತಗಳನ್ನು ನೀವು ಮನೆಯಲ್ಲಿ ಬರೀರಿ. ಮುಂದಿನ ಸಮಸ್ಯೆನ ಗಮನಿಸೋಣ. cot theta is equal to 7/8 ಆದರೆ
ಮೊದಲನೇ ಪ್ರಶ್ನೆ 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ. ಫಸ್ಟ್ 1 ಪ್ಲಸ್ ಇದೆ, ಆಮೇಲೆ 1 ಮೈನಸ್ ಕಾಸ್ ಥೀಟಾ ಇದೆ. ಎರಡನೇ ಪ್ರಶ್ನೆ ಕಾಟ್ ಸ್ಕ್ವಯರ್ ಥೀಟಾ ದ ಬೆಲೆ ಕಂಡುಹಿಡಿಯಿರಿ. ಉತ್ತರ ಕಂಡುಹಿಡಿಯೋಣ. ಕಾಟ್ ಥೀಟಾ ಈಸ್ ಈಕ್ವಲ್ ಟು 7/8 ಅಂತ ಕೊಟ್ಟಿದ್ದಾರೆ. ಕಾಟ್ ಥೀಟಾದ ಅನುಪಾತ ಏನ್ ತಿಳಿಸ್ಕೊಡುತ್ತೆ ನಮಗೆ ಅಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹುವನ್ನ ಸೂಚಿಸುತ್ತೆ. ನಾವು ವಿಕರ್ಣದ ಬೆಲೆಯನ್ನ ಕಂಡುಹಿಡಿಬೇಕು. ಅದಕ್ಕೆ ಒಂದು ರೇಖಾಚಿತ್ರವನ್ನ ಬರ್ಕೊಳ್ತಾ ಇದ್ದೀನಿ, ಗಮನಿಸಿ. ಒಂದು ಲಂಬಕೋನ ತ್ರಿಭುಜ ಇದೆ, ಎಬಿಸಿಯು ಲಂಬಕೋನ ತ್ರಿಭುಜ. ಇಲ್ಲಿ ಕೋನ ಎ ಅನ್ನ ನಾವು ಥೀಟಾ, ನೋಡಿ ಕಾಟ್ ಥೀಟಾ ಎ ಅನ್ನ ನಾವು ಥೀಟಾ ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆದ್ರಿಂದ ಇಲ್ಲಿ ಎ ಕೋನವನ್ನ ಲಘು ಕೋನವಾಗಿ ಥೀಟಾ ಅಂತ ಹೇಳಿ ವ್ಯಕ್ತಪಡಿಸ್ಕೊಳ್ಳೋಣ. ಇಲ್ಲಿ ಥೀಟಾಗೆ ಇದು ಏನಾಗುತ್ತೆ, ಅಭಿಮುಖವಾದ ಬಾಹು, ಎ ಬಿಯು ಪಾರ್ಶ್ವ ಬಾಹು, ಎ ಸಿ ಏನಾಗುತ್ತೆ ವಿಕರ್ಣ ಆಗತ್ತೆ. ಇಲ್ಲಿ ಕಾಟ್ ಥೀಟಾದ ಬೆಲೆ ಕೊಟ್ಟಿರೋದ್ರಿಂದ ಪಾರ್ಶ್ವ ಬಾಹು ಅಂದ್ರೆ ಯಾವ್ದಿಲ್ಲಿ ಎ ಬಿ ಎಷ್ಟು ಸೆಂಟಿಮೀಟರ್ ಆಗತ್ತೆ, 7 ಆಗತ್ತೆ. ಅದೇ ರೀತಿ ಅಭಿಮುಖ ಬಾಹು ಎಷ್ಟಾಗತ್ತೆ, 8 ಆಗತ್ತೆ. ಹಾಗಾದ್ರೆ ನಾವು ವಿಕರ್ಣದ ಅಳತೆಯನ್ನ ನಾವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಇಲ್ಲಿ ಇದನ್ನ ಕೆ ಅಂತ ಜನರಲಿ ಬರ್ಕೋಬಹುದು. ಕೆ ಅನ್ನೋದು ಒಂದು ಧನ ಸಂಖ್ಯೆ ಅಂತ ಹೇಳಿದೀನಿ ನಾನು. 7ಕ್ಕೆ 8ಕ್ಕೆ ಆಗಿರ್ಲಿ ಅಂತ ನಾವು ತೆಗೆದುಕೊಳ್ಳೋಣ. ಈಗ ಪೈಥಾಗೊರಸನ ಪ್ರಮೇಯವನ್ನ ಉಪಯೋಗಿಸಿ ನಾವು ಎ ಸಿ ಬೆಲೆಯನ್ನ ಕಂಡುಹಿಡ್ಕೊಳ್ಳೋಣ. ಪೈಥಾಗೊರಸನ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗ ಅಂದ್ರೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಆಗತ್ತೆ. ಎ ಬಿ ಅಳತೆ ಎಷ್ಟಕ್ಕೆ, 7ಕ್ಕೆ ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಸಿ ಅಳತೆ 8ಕ್ಕೆ ಹೋಲ್ ಸ್ಕ್ವಯರ್. ದಟ್ ಈಕ್ವಲ್ಸ್ 7ರ ವರ್ಗ ಎಷ್ಟು ಬರುತ್ತೆ, 49 ಕೆ ಸ್ಕ್ವಯರ್ ಪ್ಲಸ್ 8ರ ವರ್ಗ 8 × 64 ಕೆ ಸ್ಕ್ವಯರ್. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಕೂಡ್ಕೊಳ್ಳೋಣ ಇವೆರಡನ್ನ. 9ಕ್ಕೆ 4 ಕೂಡಿಸಿದ್ರೆ ಎಷ್ಟು, 13ಕ್ಕೆ 3 ದಶಕ 1, 6 4 10 1 11 113 ಕೆ ಸ್ಕ್ವಯರ್. ನಮಗೆ ಎ ಸಿ ಮಾತ್ರ ಬೇಕು. ಸೊ ಎ ಸಿ ಇಸ್ ಈಕ್ವಲ್ ಟು √113 ಕೆ ಸ್ಕ್ವಯರ್ ಬರುತ್ತೆ. ಅದರಿಂದ ನಾವು ಎ ಸಿ ಯ ಬೆಲೆ ಎಷ್ಟು ಅಂತ ತಗೋಬಹುದು, √113 ಅಂತ ಹೇಳ್ಬಿಟ್ಟು ತಗೋಬಹುದು. ಅಂದ್ರೆ ವಿಕರ್ಣದ ಬೆಲೆ ಎಷ್ಟು ದೊರೆಯಿತು ನಮಗೆ, √113 ಕೆ ಅಂತ ಬರ್ಕೋಬಹುದು. ಆದ್ರಿಂದ ಎ ಸಿ ಬಾಹುವಿನ ಉದ್ದ √113 ಕೆ ಆಗಿರುತ್ತೆ. ಈಗ 2 ಪ್ರಶ್ನೆಯನ್ನು ನೀಡಲಾಗಿದೆ. ಮೊದಲನೇ ಪ್ರಶ್ನೆಗೆ ಉತ್ತರ ಏನನ್ನೋದನ್ನ ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆಯಲ್ಲಿ ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಕೊಟ್ಟಿರೋದ್ರಿಂದ ನಾವು ಮೊದಲು ಆ ಬೆಲೆಗಳನ್ನ ಬರ್ಕೊಳ್ಳೋಣ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಏನು, ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಅಂದ್ರೆ ಎಷ್ಟಿದೆ ಬೆಲೆ, 8 ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಬೆಲೆ ಎಷ್ಟಿದೆ, √113. ಅದೇ ರೀತಿ ಕಾಸ್ ಥೀಟಾದ ಬೆಲೆನ ಬರ್ಕೊಳ್ಳೋಣ. ಕಾಸ್ ಥೀಟಾ ಅಂದ್ರೆ ಪಾರ್ಶ್ವಬಾಹು ಬೈ ವಿಕರ್ಣ ಆಗಿರುತ್ತೆ. ಪಾರ್ಶ್ವಬಾಹುವಿನ ಬೆಲೆ 7 ಇದೆ, ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ √113 ಇದೆ. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಕಂಡುಹಿಡ್ಕೊಳ್ಳೋಣ. ಏನಿದೆ ಪ್ರಶ್ನೆ ಬರ್ಕೊಳ್ಳೋಣ ಒಂದ್ಸಲ. 1 ಪ್ಲಸ್ ಸೈನ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ
into 1 minus cos theta that equals 1 plus sin theta into 1 minus sin theta. ಇದು ಯಾವುದೋ ಒಂದು ನಿತ್ಯ ಸಮೀಕರಣ ರೂಪದಲ್ಲಿದೆ ನೋಡಿ. ಯಾವ ನಿತ್ಯ ಸಮೀಕರಣ ಅಂದ್ರೆ a plus b into a minus b is equal to a square minus b square. ರೈಟ್, ನಾವು ಈ ನಿತ್ಯ ಸಮೀಕರಣ ರೂಪದಲ್ಲಿ ಇದನ್ನ ಬರ್ಕೊಳ್ಳೋದಾದ್ರೆ a ಸ್ಕ್ವೇರ್ ಅಂದ್ರೆ ಒಂದು ಸ್ಕ್ವೇರ್ ಮೀನ್ಸ್ ಒಂದು ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ನಮಗೆ ಏನ್ ದೊರೆಯುತ್ತೆ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ತೀವಿ. ಸೈನ್ ಥೀಟಾ ಸ್ಕ್ವೇರ್ ಅಂತ ಬರ್ಕೊಳ್ಳಲ್ಲ, ಸೈನ್ ಸ್ಕ್ವೇರ್ ಥೀಟಾ ಅಂತೇಳಿ ಬರ್ಕೊಳ್ತೀವಿ. ಅದೇ ರೀತಿ ಇದು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಇರೋದ್ರಿಂದ ನಾವು ಇದನ್ನು ಕೂಡ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ವ್ಯಕ್ತಪಡಿಸಬಹುದು. a ಸ್ಕ್ವೇರ್ ಮೀನ್ಸ್ ಒಂದು ಸ್ಕ್ವೇರ್ ಅಂದ್ರೆ ಬೆಲೆ ಒಂದು ಮೈನಸ್ ಬಿ ಸ್ಕ್ವೇರ್, ಬಿ ಅಂದ್ರೆ ಬೆಲೆ ಎಷ್ಟಿದೆ ಇಲ್ಲಿ ಕಾಸ್ ಥೀಟಾ, ಅದರಿಂದ ಇದನ್ನು ನಾವು ಕಾಸ್ ಸ್ಕ್ವೇರ್ ಥೀಟಾ ಅಂತೇಳಿ ಬರ್ಕೋಬಹುದು. ದಟ್ ಈಕ್ವಲ್ಸ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಥೀಟಾದ ಬೆಲೆ ಗೊತ್ತು ನಮಗೆ, ಈ ಬೆಲೆನ ಇಲ್ಲಿ ಆದೇಶ ಮಾಡೋಣ. ಸೈನ್ ಥೀಟಾ ಅಂದ್ರೆ ಬೆಲೆ ಎಷ್ಟು 8 ಡಿವೈಡೆಡ್ ಬೈ ರೂಟ್ 113 ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಇದು ಬರೀ ಸೈನ್ ಥೀಟಾ ಬೆಲೆ ಆಯ್ತು. ಸೈನ್ ಸ್ಕ್ವೇರ್ ಅಂತ ಹೇಳೋದ್ರಿಂದ ಇದಕ್ಕೆ ನಾವು ಹೋಲ್ ಸ್ಕ್ವೇರ್ ಅಂತ ಹಾಕ್ಲೇಬೇಕು. ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಕಾಸ್ ಥೀಟಾದ ಬೆಲೆ ಗೊತ್ತಿದೆ ನಮಗೆ, ಎಷ್ಟಿದೆ ಕಾಸ್ ಥೀಟಾ ಅಂದ್ರೆ 7 ಡಿವೈಡೆಡ್ ಬೈ ರೂಟ್ 113 ಹೋಲ್ ಸ್ಕ್ವೇರ್. ದಟ್ ಈಕ್ವಲ್ಸ್ 1 ಮೈನಸ್ 8ರ ವರ್ಗ 64 ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬೆಲೆ ಎಷ್ಟು ಉಳಿಯುತ್ತೆ 113 ಡಿವೈಡೆಡ್ ಬೈ 1 ಮೈನಸ್ 7ರ ವರ್ಗ 49 ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮಗೆ ಎಷ್ಟು ಬರುತ್ತೆ 113. ಇಲ್ಲಿ ಭಿನ್ನರಾಶಿ ರೂಪ ಬಂದಿರೋದ್ರಿಂದ ಛೇದಗಳಿಗೆ ಲಾಸ ತಗೊಳ್ಳೋಣ. 1 ಮತ್ತು 113ರ ಲಾಸಹ 113 ಆಗುತ್ತೆ. 113 ವರ್ತಿ ತಗೊಳ್ಳೋದ್ರಿಂದ 113 ಮೈನಸ್ 113 ಒಂದವರ್ತಿ ಹೋಗೋದ್ರಿಂದ ಅಂಶ ಜೊತೆ ಒಂದವರ್ತಿ ಗುಣಿಸಿದ್ರೆ 64 64 ಡಿವೈಡೆಡ್ ಬೈ ಇಲ್ಲೂ ಅದೇ ರೀತಿ 1 ಮತ್ತು 113ರ ಲಾಸಹ 113 113 ಸೊ ನಾವು ಅಂಶವನ್ನ 113ರಿಂದ ಗುಣಿಸಿದ್ರೆ 113 113 ಮೈನಸ್ ಇದು ಒಂದವರ್ತಿ ಹೋಗೋದ್ರಿಂದ 49 49 ಈ 113 ಈ 113 ಗೆಟ್ ಕ್ಯಾನ್ಸಲ್. ದಟ್ ಈಕ್ವಲ್ಸ್ 113ರಲ್ಲಿ 64 ಕಳ್ಕೊಂಡ್ರೆ ನಮಗೆ ಎಷ್ಟು ದೊರೆಯುತ್ತೆ 49. 113ರಲ್ಲಿ 49 ಕಳ್ಕೊಂಡ್ರೆ ಎಷ್ಟು ದೊರೆಯುತ್ತೆ ನಮಗೆ ಬೆಲೆ 64. Therefore 1 plus sin theta into 1 minus sin theta divided by 1 plus cos theta into 1 minus cos theta ದ ಬೆಲೆ 49 ಡಿವೈಡೆಡ್ ಬೈ 64 ದೊರೆಯುತ್ತೆ. ಇದರಲ್ಲಿ ಎರಡನೇ ಸಮಸ್ಯೆಯನ್ನು ನೀಡಲಾಗಿದೆ. ಏನ್ ಕಂಡುಹಿಡಿಯಬೇಕು ನಾವು ಕಾಟ್ ಸ್ಕ್ವೇರ್ ಥೀಟಾದ ಬೆಲೆನ ಕಂಡುಹಿಡಿಯಿರಿ ಅಂತ ಕೇಳಲಾಗಿದೆ. ನಮಗೆ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ ಕಾಟ್ ಥೀಟಾದ ಬೆಲೆ ಎಷ್ಟು ಅಂತ 7/8 ಅಂತ. ಅದರಿಂದ ಕಾಟ್ ಸ್ಕ್ವೇರ್ ನಾವು ಮಾಡಬೇಕು ಅಂದ್ರೆ ಇದನ್ನ ನಾವೇನ್ ಮಾಡೋಣ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳೋಣ. 7ರ ವರ್ಗ 7 49 ಡಿವೈಡೆಡ್ ಬೈ 8ರ ವರ್ಗ 8 64. Therefore the value of cot square theta is equal to 49/64. ಇಷ್ಟು ಸುಲಭವಾಗಿದೆಯಲ್ವ ಈ ಲೆಕ್ಕ. ಈ ರೀತಿಯಾಗಿ ಕೊಟ್ಟಿರ್ತಕ್ಕಂತಹ ಸಮಸ್ಯೆನ ನಾವು ಹಂತ ಹಂತವಾಗಿ ಬಿಡಿಸ್ತಾ ಹೋಗ್ಬೋದು. ಗೃಹ ಕೆಲಸಕ್ಕೆ ಒಂದು ಸಮಸ್ಯೆ. ಮೂರು ಕಾಟ್ ಎ is equal to 4 ಆದರೆ 1 minus tan square a divided by 1 plus tan square a
ಈಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎ ಮೈನಸ್ ಸೈನ್ ಸ್ಕ್ವಯರ್ ಎ ಆಗಿದೆಯೇ ಪರೀಕ್ಷಿಸಿ. ಆಗಿದೆಯೇ ಈ ಒಂದು ಸಮಸ್ಯೆನ ನೀವು ಮನೆಯಲ್ಲಿ ನೀಟಾಗಿ ಬಿಡಿಸಿ